ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸುಲಿಗೆ ಆರೋಪದ ಮೇಲೆ ಬಿವೈ ವಿಜೇಂದ್ರ ವಿರುದ್ಧದ ಕೇಸ್ ರದ್ದು ಮಾಡಲಾಗಿದೆ. ಬಿವೈ ವಿಜೇಂದ್ರ, ನಿರ್ಮಲಾ ಸೀತಾರಾಮನ್, ನಳಿನ್ ಕುಮಾರ್ ಕಟೀಲ್ ಮತ್ತಿತರ ವಿರುದ್ಧ ಆದರ್ಶ್ ಅಯ್ಯರ್ ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಈ ಹಿಂದೆ ಹೈಕೋರ್ಟ್ ನಳಿನ್ ಕುಮಾರ್ ಕಟೀಲ್ ವಿರುದ್ಧದ ಕೇಸನ್ನ ರದ್ದುಗೊಳಿಸಿತ್ತು. ಇದೀಗ ಬಿವೈ ವಿಜೇಂದ್ರ ವಿರುದ್ಧದ ಪ್ರಕರಣವನ್ನ ರದ್ದುಪಡಿಸಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಕ್ಫ್ ವಿವಾದದಲ್ಲಿ ಖರ್ಗೆ ಕುಟುಂಬದ ಪಾಲಿದೆ ಎನ್ನುವಂತಹ ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಖರ್ಗೆ ಕುಟುಂಬ ವಕ್ಫ್ ಆಸ್ತಿಯಲ್ಲಿ ಅಕ್ರಮ ನಡೆಸಿದ್ದೇ ಆಗಿದ್ರೆ ಬಿಜೆಪಿಯವರು ಅನ್ವರ್ ಮಾಣಿಪ್ಪಾಡಿ ವರದಿ ಆಧಾರದಲ್ಲಿ ತನಿಖೆ ನಡೆಸದೆ ಸುಮ್ಮನೆ ಕುಳಿತಿದ್ಯಾಕೆ? ಬಿಜೆಪಿಯವರು ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋದಕ್ಕಾಗಿಯೇ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಭಾಗ್ಯಶ್ರೀ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮ್ಸ್ ವೈದ್ಯರ ವಿರುದ್ಧದ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ನಿನ್ನೆ ಮುಂಜಾನೆ ಅಫ್ಜಲ್ಪುರದ ತಾಲೂಕು ಆಸ್ಪತ್ರೆಯಲ್ಲಿ ಭಾಗ್ಯಶ್ರೀಗೆ ಹೆರಿಗೆಯಾಗಿತ್ತು. ಅತಿಯಾದ ರಕ್ತಸ್ರಾವ, ಲೋ ಬಿಪಿ ಇದ್ದ ಕಾರಣ ಭಾಗ್ಯಶ್ರೀಯನ್ನ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಇನ್ನು ಜಿಮ್ಸ್ನಲ್ಲಿ ಆಕೆಗೆ 2 ಯೂನಿಟ್ ರಕ್ತ ಹಾಕಿದ್ರು. ಆದರೂ ಕೂಡ ಅತಿಯಾದ ಲೋ ಬಿಪಿಯಿಂದ ಭಾಗ್ಯಶ್ರೀ ಮೃತಪಟ್ಟಿದ್ದಾಳೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಈ ರೀತಿ ಆಯ್ತು, ಮುಂದೆ ನಮ್ಮ ಬಡ ಜನಕ್ಕೆ ಏನು ಉಪಯೋಗ ಅಂತ ನಾ ಕೇಳ್ತೀನಿ. ಇದಕ್ಕ ಹ್ಯಾಂಗ್ರಿ ಬಡ್ರಕ್ಕಾಗಿ ಇದು ಸರ್ಕಾರ ದವಾಖಾನೆ ಇಟ್ಟಾರ, ಇದು ಏನು ಉಪಯೋಗ ಅಂತ ನಾ ಕೇಳ್ತೀನಿ. ಟಿಕೆಟ್ ಮಾಡಲ್ಲ ಏನು, ನೀವು ಟಿಕೆಟ್ ಮಾಡಕ್ಕೆ ಚಂದ ಮಾಡಿದ್ರೆ ಅಂದ್ರೆ ಸರಿಯಾಗಿ ನನ್ನ ಮಗ ಜೀವನ ಹ್ಯಾಂಗ್ ಓದ್ತಿತ್ತು. ಶಾಲಾ ಪ್ರವಾಸಕ್ಕೆ ಅಂತ ಮಕ್ಕಳು ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಕೈಕಂಬ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಸುವರ್ಣಸೌಧಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅನುಭವ ಮಂಟಪದ ಬಗ್ಗೆ ಪಾಠ ಮಾಡಿದ್ದಾರೆ. 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮೇಲೆ ರೂಪುಗೊಂಡಿರುವಂತಹ ಅನುಭವ ಮಂಟಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಆಯ್ತಾ? ಯಾವುದೇ ಜಾತಿಗಳು ಕೂಡ ಎಲ್ಲ ಸಮಾನವಾಗಿದ್ರು. ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿದ್ರು. ಆಯ್ತಾ? ಅದು 12ನೇ ಶತಮಾನದಲ್ಲೇ ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ. ಎಷ್ಟನೇ ಶತಮಾನ? ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ನೀವೆಲ್ಲ ಕಲಿತು ಮಾನವರಾಗಬೇಕು. ಏನಾಗಬೇಕು? ಮನುಜರಾಗಬೇಕು. ಬಸವಣ್ಣ ಹೇಳಿದ್ದು ಜಾತಿಗೆ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಧರ್ಮ ಸಿದ್ಧಾಂತ ಹೋಗ್ಬೇಕು. ಇನ್ನು ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬಾರದ ಹಿನ್ನೆಲೆ ಸರ್ಕಾರಿ ಬಸ್ ಅನ್ನ ತಡೆದು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಡಿಂಬಾಲ ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇಲ್ಲ. ಶಾಲಾ ಮಕ್ಕಳು, ರೈತರು, ಪಟ್ಟಣಕ್ಕೆ ಹೋದವರು ಗ್ರಾಮಕ್ಕೆ ವಾಪಸ್ಸಾಗಲು ಸಂಜೆ ತನಕ ಕಾಯಬೇಕು ಅಂತ ಕಿಡಿಕಾರಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಬಸ್ಗಳನ್ನ ಕಳಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಬಳಿಕ ಬಸ್ಗಳನ್ನ ಬಿಟ್ಟು ಕಳಿಸಲಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ಬಸ್ ಬಾರದಿದ್ದಕ್ಕೆ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಬಸ್ ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಕೆಲವು ಸಲ ನಡೆದುಕೊಂಡು ಶಾಲೆಗೆ ಹೋಗಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎಬಿವಿಪಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ.
ನಮ್ಗೆ ಹೇಳಿದ್ರೆ ನಾವು ನಮ್ಗೆ ತೊಂದರೆ ಆಗ್ತಾ ಇದೆ ಸರ್, ಇದಕ್ಕೆ ಇಂಟಿಮೇಷನ್ ಕೊಟ್ಟಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ಕಾನೂನನ್ನು ಕೈಗೆ ತಗೊಳ್ಳೋದು ತಪ್ಪಿದೆ. ಇದು ಕಾನೂನು ಪ್ರಕಾರ ಕಾನೂನು ಕೈ ತಗೊಳ್ಳೋದೇ ಇದು. ಇಷ್ಟು ಕಂಡಕ್ಟರ್ ಅಂತಾರೆ ಹೋಲಿ ಬಿಡೋ ಅಂತ ಕೆಳಗೆ ಬಂದಿವ್ರಿ. ಅದಕ್ಕೆ ಡ್ರೈವರ್ ಕಂಟ್ರೋಲರ್ ಕರ್ಕೊಂಬ ಅಂತಾನೆ, ಕಂಟ್ರೋಲರ್ ಬಂದೋದ್ರೆ ಡ್ರೈವರ್ ಕರ್ಕೊಂಡ್ ಅಂತಾನೆ. ಏನ್ ಮಾತಾಡ್ಬೇಕು ಹೇಳಿ? ಕಂಟ್ರೋಲರ್ ಹೇಳ್ತಾ ಇದ್ದಾರೆ ಸರ್. ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಿಸುವಂತೆ ಆಗ್ರಹಿಸಿ ಅಂಗನವಾಡಿ ನೌಕರರು ಹಾಗೆ ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯ ಮೇನ್ ಗೇಟ್ ಎದುರು ಕುಳಿತು ಈ ಪ್ರತಿಭಟನೆ ನಡೆಸಿರುವಂತದ್ದು. ಈ ವೇಳೆ ರೈತ ಮುಖಂಡ ಚೆನ್ನಪ್ಪ ಆನೆಗುಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮತ್ತೆ ಅದೇ ಸ್ಥಳದಲ್ಲಿ ಧರಣಿ ಕುಳಿತು ಪ್ರತಿಭಟನಾಕಾರರು ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಚಳಿ ಇಲ್ರಿ ಮಳೆ ಇಲ್ರಿ ಸರ್, ದುಡಿಯೋದೇ ಇದ್ರ ಸಲುವಾಗಿ ಪೇಮೆಂಟ್ ಹೆಚ್ಚಿಗೆ ಅಲ್ಲಿ ಅಂತ ಬಂದೀವ್ರಿ ಸರ್. ನಾವು 6,000 ರೂಪಾಯಿದಾಗ ಏನು ಆತೈತ್ರಿ? ಮನೆ ಬಾಡಿಗೆನೇ 2,000 ರೂಪಾಯಿ ಕಟ್ಟಬೇಕ್ರಿ ಸರ್. ಅದನ್ನು ಒಂದಿನ ಮುಂದೆ ಹೋದ್ರೆ ಮನೆ ಬಾಡಿಗೆ ಖಾಲಿ ಮಾಡು, ಬೀದಿಗೆ ಸಾಮಾನ್ಯ ಹೋಗ್ತೀವಿ ಅಂತಾರೆ ಸರ್. 6,000 ರೂಪಾಯಿ ಏನು ಆತೈತ್ರಿ? ಹೇಳಿ ಮಗು 20 ದಿನದ ಹೋಯ್ತನ್ರಿ ಮಗು. ಅಲ್ಲ, ಬೆಳಗ್ಗೆಯಿಂದ ನೀವು ಕುಂತು ಯಾರಾದ್ರೂ ಅಧಿಕಾರಿಗಳು ಬಂದಿದ್ರೆ? ಯಾರು ಬಂದಿಲ್ಲ ಸರ್. ಬೀದಿಗೆ ಹೋಗ ನಾಯಿ ಕೇಳ್ತಾರೆ, ನಮ್ಗೆ ಕೇಳಲ್ರಿ ಸರ್. ಚಳಿ ಇಲ್ರಿ ಮಳೆ ಇಲ್ರಿ ಸರ್. ಈ ವರ್ಷ ಜನವರಿಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ರಾಮ ಮಂದಿರ ಓಪನ್ ಆಯಿತು. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಯಿತು. ಇದೀಗ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ರಾಮನಗರಿ ಸಜ್ಜಾಗ್ತಾ ಇದೆ. ಮುಂಬರುವ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲು ಜನ ಕೂಡ ಸಜ್ಜಾಗಿದ್ದಾರೆ. ಈಗಾಗಲೇ ಅಯೋಧ್ಯೆಯಲ್ಲಿ ಭಗವಾನ್ ರಾಮಲಲ್ಲಾ ವಿಗ್ರಹಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಜನರು ರಾಮಲಲ್ಲಾನ ಮೂರ್ತಿಗಳನ್ನ ಕೊಂಡುಕೊಳ್ಳಲು ಮುಂದಾಗಿದ್ದು ಬೆಲೆ ಗಗನಕ್ಕೇರಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೇರಳದ ತಿರುವನಂತಪುರಂನಲ್ಲಿರುವಂತಹ ಅಯ್ಯಪ್ಪನನ್ನ ಕಾಣಲು ಜನಸಾಗರವೇ ಹರಿದು ಬರ್ತಾ ಇದ್ದು ಭಕ್ತರನ್ನ ನಿಯಂತ್ರಿಸೋದೇ ಅಲ್ಲಿನ ಸಿಬ್ಬಂದಿಗೆ ದೊಡ್ಡ ಸವಾಲಾಗಿದೆ.